ನಾವು ಹಲವು ಸಿನಿಮಾಗಳಿಗೆ ಡಿಜಿಟಲ್ ಮಾರ್ಕೆಟಿಂಗ್ ಪ್ಲಾನಿಂಗ್ ಇರ್ಬೋದು ಅಥವಾ ಡಿಸ್ಟ್ರಿಬ್ಯೂಷನ್ ಪ್ಲಾನಿಂಗ್ ಇರ್ಬೋದು. ನಾವು ಯಾವುದೋ ಒಂದು ಸಿನಿಮಾನ ತೊಗೋಬೇಕಾದ್ರೆ ಕೆಲವೊಂದು ವರ್ಕ್ಶಾಪ್ಗಳನ್ನ ಮಾಡ್ತೀವಿ, ಯಾವ ಥರ ನಾವು ಮಾಡಬೇಕು, ಕಂಟೆಂಟ್ ಯಾವ ಥರ ಇದೆ ಅಂತ. ಸೊ ಇಲ್ಲಿ ಬದಲಾದ ಪರಿಸ್ಥಿತಿ ಮತ್ತು ಮನಸ್ಥಿತಿ ಎರಡರ ಮೇಲೆ ನಾವು ಡಿಸ್ಕಷನ್ ಮಾಡ್ತೀವಿ. ಪರಿಸ್ಥಿತಿ ಬಗ್ಗೆ ಇಂಡಸ್ಟ್ರಿ ಎಲ್ಲರಿಗೂ ಗೊತ್ತು, ಕನ್ನಡ ಇಂಡಸ್ಟ್ರಿ ಹೇಗಿದೆ, ಏನು ನಡೀತಾ ಇದೆ, ಎಲ್ಲರೂ ಅದ್ರ ಬಗ್ಗೆ ಚಿಂತನೆ ಮಾಡ್ತಿದ್ದಾರೆ. ಅದನ್ನು ಏನು ಇಂಪ್ರೂವ್ ಮಾಡಬೇಕು ಅನ್ನೋದು ವರ್ಕ್ಗಳು ನಡೀತಾ ಇದೆ. ಈ ಮನಸ್ಥಿತಿ ಇದನ್ನು ನಾನು ತುಂಬ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಕ್ವಶನ್ ಕೇಳ್ತೀನಿ. ಇದರ ರಿಲೇಟೆಡ್ ನಾವು ಸರ್ವೆಗಳನ್ನು ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬರು ಡೈರೆಕ್ಟ್ರು ಅಥವಾ ಪ್ರೊಡ್ಯೂಸರ್ ಬಂದಾಗ ನಾವು ಕೇಳ್ತೀವಿ, ಸರ್ ನಿಮ್ಮ ಸಿನಿಮಾದಲ್ಲಿ ಟೋಟಲ್ ಟೀಮ್ ಎಷ್ಟಿದೆ? ಈಗ ಆರ್ಟಿಸ್ಟು, ಟೆಕ್ನಿಷಿಯನ್ ಎಲ್ಲ ಸೇರಿ 60ರಿಂದ 80 ಜನ ಇರ್ಬೋದು. ಅದರಲ್ಲಿ ನಿಮಗೆ ಎಷ್ಟು ಜನ ಸಪೋರ್ಟ್ ಮಾಡ್ತಾರೆ? ಈ ಟೀಮನ್ನು, ಈ ಸಿನಿಮಾನ ಪ್ರಮೋಟ್ ಮಾಡೋಕ್ಕೆ ಎಷ್ಟು ಜನ ಇದ್ದಾರೆ, ಸಪೋರ್ಟ್ ಎಷ್ಟು ಮಾಡ್ತಾರೆ? ಅವರಿಗೆ ಕಾನ್ಫಿಡೆನ್ಸ್ ಇರುತ್ತೆ. ಬಟ್ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಹಾರ್ಡ್ಲಿ 10% ಜನ ಅಷ್ಟೇ ಸರ್ ನಿಮ್ಗೆ ಸಪೋರ್ಟ್ ಮಾಡೋದು ಅಂತ ಹೇಳಿದಾಗ ಪ್ರೊಡ್ಯೂಸರು ಶಾಕ್ ಆಗಿಬಿಡ್ತಾರೆ. ಪೇಮೆಂಟ್ ಯಾರ್ದು ಪೆಂಡಿಂಗ್ ಇಲ್ವಲ್ಲ, ಎಲ್ಲರದು ಕೊಟ್ಟಿದ್ದೀನಿ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ಫಸ್ಟ್ ಲುಕ್ ಪೋಸ್ಟರ್ನ ರಿಲೀಸ್ ಮಾಡಿದ್ರೆ ಅಟ್ಲೀಸ್ಟ್ ಆ 80 ಜನ ಅಥವಾ ಅವ್ರ ರಿಲೇಟಿವ್ಸ್ ಸೇರಿ ಒಂದು 500 ಜನ ಆದರೂ ಲೈಕ್ ಬರಬೇಕು. ಬಟ್ ಅದು ಬರಲ್ಲ. ಅದು ಪ್ರೂವ್ ಆಗಿದೆ, ತುಂಬ ಜನ ನೋಡಿದ್ದಾರೆ, ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ಸೊ ಈ ಮನಸ್ಥಿತಿಗಳನ್ನ ಹೆಂಗೆ ಚೇಂಜ್ ಮಾಡೋದು? ಅಥವಾ ಫಾರ್ ಎಕ್ಸಾಂಪಲ್, ನಿಮ್ಮದೇ ಒಂದು ಯೂಟ್ಯೂಬ್ ಚಾನಲ್ನ ಲಿಂಕ್ಗಳನ್ನ ಕಳಿಸಿರ್ತೀವಿ, ಸಬ್ಸ್ಕ್ರೈಬ್ ಮಾಡಂತ ಹೇಳಿರ್ತೀವಿ. ಫ್ರೀಯಾಗಿ ನೋಡುವಂಥದ್ದು ಕಂಟೆಂಟು. ಸಿನಿಮಾಗೆ ಥಿಯೇಟ್ರಿಗೆ ಬರೋದಂದ್ರೆ ದುಡ್ಡು ಕೊಟ್ಟು ಖರ್ಚು ಮಾಡಿಬಿಡ್ಬೇಕು. ಫ್ರೀಯಾಗಿ ಒಂದು ಸಬ್ಸ್ಕ್ರೈಬ್ ಬಟನ್ ಒತ್ತಕ್ಕೂ ಜನ ಯೋಚನೆ ಮಾಡ್ತಿದ್ದಾರೆ, ನಾನು ಲೈಕ್ ಯಾಕೆ ಹೊಡಿಬೇಕು, ನಾನು ಸಬ್ಸ್ಕ್ರೈಬ್ ಯಾಕೆ ಮಾಡಬೇಕು? ಈ ಥರ ಕ್ವಶನಲ್ಲಿ ಇದು ಮನಸ್ಥಿತಿ ಇರುವಂಥ ಪ್ರಶ್ನೆ. ಸೊ ಈಗ ನಾವು ಇವೆಲ್ಲದನ್ನೂ ನಾವು ಫೈಟ್ ಮಾಡಿ ಹೇಗೆ ಒಂದು ಸಿನಿಮಾನ ಸಕ್ಸಸ್ ಮಾಡಬೇಕು ಅನ್ನೋದೊಂದು ವರ್ಕೌಟ್ಗಳನ್ನು ಮಾಡ್ತಾ ಇರ್ತೀವಿ. ಅದರಲ್ಲಿ ಸಿನಿಮಾದಲ್ಲಿ ಈ ಮಾಧ್ಯಮದ ಸಪೋರ್ಟ್ ಇಲ್ಲ ಅಂದರೆ, ಪ್ರೀ ರಿಲೀಸು ಮತ್ತು ರಿಲೀಸ್ ಆದು ಒಂದು 2 ದಿನ 3 ದಿನ ಮಾಧ್ಯಮ ಸಪೋರ್ಟ್ ಇಲ್ಲ ಅಂದರೆ ಸಿನಿಮಾ ಒಂದು ದಿನನೂ ಒಂದು ಶೋನು ನಡೆಸೋದು ಕಷ್ಟ ಆಗಿಬಿಡುತ್ತೆ. 3 ದಿನ ಆದಮೇಲೆ ಸಿನಿಮಾ ಕಂಟೆಂಟು, ಕ್ವಾಲಿಟಿ ಅವ್ರು ಏನು ಮಾಡಿದ್ದಾರೆ ಅದ್ರ ಮೇಲಿಂದ ಅದು ತೊಗೊಂಡು ಹೋಗ್ಬಿಡುತ್ತೆ. 25 ದಿನ ಆಗ್ಬೋದು, 100 ದಿನ ಹೋಗ್ಬೋದು. ಸೊ ಮಾಧ್ಯಮ ಮಿತ್ರರು ಇಲ್ಲೆಲ್ಲದಿರ ಹೊಸ ಟೀಮ್ಗೆ ಪಾರ್ಟ್ನರ್ ಅಂತ ಮೂವಿ ಮಾಡಿದ್ದಾರೆ, ಪಾರ್ಟ್ನರ್ಸ್ ಎಲ್ಲ ಸೇರಿದ್ದಾರೆ. ನೀವು ತುಂಬ ಸಪೋರ್ಟ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀವಿ. ನಾವು ಈಗಾಗಲೇ ಇದನ್ನು ನಾವು ಟೀಮ್ ಜೊತೆ ಎಲ್ಲ ಚರ್ಚೆ ಮಾಡಿದ್ದೀವಿ, ಯಾವ ಥರ ಮಾಡಬೇಕು ಅಂತ. ಸೊ ಒಂದು 50ರಿಂದ 60 ಥಿಯೇಟರ್ಸ್ಗಳನ್ನ ಇನಿಷಿಯಲಿ ಏಪ್ರಿಲ್ 19th ಅಂತ ರಿಲೀಸ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆಮೇಲೆ ರೆಸ್ಪಾನ್ಸ್ ನೋಡಿ ಮೋಸ್ಟ್ಲಿ ಥಿಯೇಟರ್ಸ್ಗಳನ್ನ ಇನ್ಕ್ರೀಸ್ ಮಾಡ್ಬೋದು. ಸೊ ನಮ್ಮ ಸಂಸ್ಥೆ ಎಂಟೈರ್ ಪಾರ್ಟ್ನರ್ಸ್ ಟೀಮ್ಸ್ಗೆ OTT ರಿಲೀಸ್ ಇರ್ಬೋದು, ಡಿಜಿಟಲ್ ರೈಟ್ಸ್ ಇರ್ಬೋದು, ಥಿಯೇಟರ್ ರಿಲೀಸು, ಕಂಪ್ಲೀಟ್ ಪ್ರಮೋಷನ್, ಸೊ ಎಂಟೈರ್ ವರ್ಕ್ಗಳನ್ನ ನಾವು ಅವ್ರಿಗೆ ಒಂದು ರೀತಿ ಪಾರ್ಟ್ನರ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದೀವಿ. ಇನ್ನೊಂದು ವಿಶೇಷತೆ ಏನು ನೋಡಿದೆ ಅಂದರೆ, ನಾವು ಈ ಪ್ರಾಜೆಕ್ಟ್ ತೊಗೋಬೇಕಾದ್ರೆ ಪ್ರತಿ ಮೀಟಿಂಗ್ ಈ ಟೀಮ್ ಬರಬೇಕಾದ್ರೆ ಅಟ್ಲೀಸ್ಟ್ 6ರಿಂದ 8 ಜನ ಬರ್ತಾಯಿದ್ರು. ನಾವು ಹೆಚ್ಚಿಗೆ ಏನು ನೋಡಿದ್ದೀವಿ, ಡೈರೆಕ್ಟರ್, ಪ್ರೊಡ್ಯೂಸರ್ ಬರ್ತಾರೆ. ಬಟ್ ಇಲ್ಲಿ 8 ಜನ ಬಂದಾಗ ನಮಗೆ ಗೊತ್ತಾಗುತ್ತೆ, ಪಾರ್ಟ್ನರ್ಸ್ ಟೀಮಲ್ಲಿ ಪಾರ್ಟ್ನರ್ ಇದ್ದಾರೆ, ಇಲ್ಲೆಲ್ಲೋ ಒಂದು ಎನರ್ಜಿ ಇದೆ, ಇವರು ಏನೋ ಮಾಡಬೇಕು ಅಂತಿದ್ದಾರೆ, ನಾವು ಇವ್ರಿಗೆ ಸಪೋರ್ಟ್ ಮಾಡೋಣ. ನಾನು ಫಸ್ಟ್ ಮೀಟಿಂಗಲ್ಲೇ ಹೇಳಿದೆ, ಕಂಟೆಂಟ್ ನೋಡೋಕ್ಕಿಂತ ಮುಂಚೆನೇ ಇಷ್ಟೊಂದು ಜನ ಬಂದಿದ್ದಾರಲ್ಲ, ಏನೋ ಇದೆ, ಇಲ್ಲೇ ಎನರ್ಜಿ ಇದೆ ಅಂದಮೇಲೆ ನಾವು ಸಪೋರ್ಟ್ ಮಾಡಿದ್ರೆ 100% ಒಂದು ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗ್ಬೋದು ಅಂತ ಪಾರ್ಟ್ನರ್ ಟೀಮ್ ಜೊತೆಗೆ ನಾವು ಕೈ ಜೋಡಿಸಿದ್ದೀವಿ. ನೀವೆಲ್ಲರೂ ಸಪೋರ್ಟ್ ಮಾಡಬೇಕು. ಎಸ್ಪೆಷಲಿ ಮಾಧ್ಯಮ ಮಿತ್ರರಿಗೆ ರಿಲೀಸ್ ಆದಮೇಲೂ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.